ನಿನ್ನ ಡಿಸಿಷನ್ಗೆ ನಾನು ಬೇಡ ಅಂದಿದ್ದಕ್ಕೆ ಬೇಜಾರಾಗ್ತಿದೆಯಾ ನಿನಗೆ? ಹೇ ಇಲ್ಲ ಬ್ರೋ. ನಿಜವಾಗ್ಲೂ? ಹಾಂ ಬ್ರೋ, ನಿಜ. ಖಂಡಿತ ನನಗೇನು ಬೇಜಾರಿಲ್ಲ ಬ್ರೋ. ಫ್ರ್ಯಾಂಕಾಗಿ ಹೇಳಬೇಕು ಅಂತಂದರೆ ನೀನು ನನಗೆ ಪೊಸಿಷನ್ ಕೊಟ್ಟಾಗ, ನಾನು ಅಂತಲ್ಲ, ಯಾರೊಬ್ರಿಗೆ ಪೊಸಿಷನ್ ಸಿಕ್ಕಿದಾಗ ಅವ್ರಿಗೊಂದು ಉತ್ಸಾಹ ಕ್ರಿಯೇಟ್ ಆಗುತ್ತೆ. ಕಂಪ್ನಿಗೆ ಏನಾದರೂ ಒಳ್ಳೇದು ಮಾಡಬೇಕು, ದೊಡ್ಡದಾಗಿ ಮಾಡಬೇಕು, ಅದರಿಂದ ತನಗೊಂದು ಒಳ್ಳೆ ದೊಡ್ಡ ಹೆಸರು ಸಿಗಬೇಕು ಅಂತ ಜೋಶಲ್ಲಿ ಇರ್ತಾರೆ. ಸೊ ಅದೇ ಒಂದು ಜೋಶಲ್ಲಿ ಇಂಥ ಒಂದು ಡಿಸಿಷನ್ ನಾನು ತೊಗೋಬೇಕಾಯಿತು. ಬಟ್ ಅದು ಬಿಟ್ಟು ನನ್ನ ಮೈಂಡಲ್ಲಿ ಬೇರೆ ಏನೂ ಇರಲಿಲ್ಲ ಬ್ರೋ. ನೀನು ಬ್ಲೇಮೇ ಮಾಡ್ತಾ ಇಲ್ಲ. ನೀನು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಎಲ್ಲನೂ ಯೋಚನೆ ಮಾಡಿದ್ಯಾ, ಆ್ಯಂಡ್ ಐ ಅಪ್ರಿಷಿಯೇಟ್. ಬಟ್ ನಾನು ನಿನಗೆ ಒಂದನ್ನು ಸಜೆಸ್ಟ್ ಮಾಡ್ತೀನಿ. ಎಲ್ಲನೂ ನಾವು ಬರೀ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂದನ್ನೇ ಯೋಚನೆ ಮಾಡಬಾರ್ದು. ಅದರಿಂದ ಆಚೆಗೂ ನೋಡಬೇಕು, ಅದರಿಂದ ಆಚೆಗೂ ಬದುಕಿದೆ. ಬಿಸ್ನೆಸ್ಸಲ್ಲಿ ಲಾಭ ಎಷ್ಟು ಮುಖ್ಯನೋ ಕೆಲವು ಸಂಬಂಧಗಳು ಅಷ್ಟೇ ಮುಖ್ಯ. ಬಿಸ್ನೆಸ್ಸಲ್ಲಿ ಬರೀ ಅಗ್ರೆಷನ್ ಇದ್ರೆ ಸಾಲದು, ರಿಲೇಷನ್ನು ಮುಖ್ಯ ಆಗುತ್ತೆ. ಹಾಂ ಬ್ರೋ. ನಾವು ನಮ್ಮನ್ನು ನಂಬ್ಕೊಂಡಿರೋರಿಗೆ ಎಷ್ಟು ಪ್ರೀತಿ ಕೊಡ್ತೀವಿ, ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀವಿ ಅನ್ನೋದು ಕೂಡ ಕನ್ಸಿಡರ್ ಆಗುತ್ತೆ. ಅದಾಗಲೇಬೇಕು. ಯಾಕೆಂದರೆ ಲಾಂಗ್ ರನ್ನಲ್ಲಿ ನಂಬಿಕಸ್ತರು ಸಿಕ್ಕಲ್ಲ. ಆ್ಯಂಡ್ ಕಂಪ್ನಿ ನಡೆಯೋದು ಬರೀ ಟ್ಯಾಲೆಂಟ್ ಇದ್ದವರಿಂದ ಮಾತ್ರ ಅಲ್ಲ, ನಂಬಿಕಸ್ತರಿಂದ ಕೂಡ. ಅವ್ರ ನಂಬಿಕೆನ ನಾವು ಉಳಿಸ್ಕೋಬೇಕು ಅಂದರೆ ನಾವು ಅವ್ರನ್ನ ಅದೇ ರೀತಿ ನೋಡ್ಕೋಬೇಕು. ಯಾಕೆಂದರೆ 10ರಲ್ಲಿ 1 ಭಾಗದಷ್ಟು ಮಾತ್ರ ಅವರು ಸಂಬಳ ಅಂತ ತಗೋತಾರೆ, ನಮಗೋಸ್ಕರ ಕೆಲಸ ಮಾಡ್ತಾರೆ. ತಗೊಳ್ಳೋ ಸಂಬಳಕ್ಕಿಂತ 10 ಪಟ್ಟು ಕೆಲಸ ಮಾಡ್ತಾರೆ. ಅವ್ರು ತಗೊಳ್ಳೋದು ಬರೀ ಸಂಬಳ ಮಾತ್ರ, ಆದರೆ ನಮಗೆ ಸಿಗೋದು ಲಾಭ. ಯಾವಾಗಲೂ ಲಾಭ ಅನ್ನೋದು ಸಂಬಳಕ್ಕಿಂತ ದೊಡ್ಡದಾಗಿರುತ್ತೆ. ಅದನ್ನು ನಾವು ಮರಿಬಾರ್ದು ಅಲ್ವಾ? ಯಾವುದೋ ಒಂದು 2 ಕ್ವಾರ್ಟರ್ನಲ್ಲಿ ರೆವಿನ್ಯೂ ಕಡಿಮೆ ಆಯಿತು, ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಆಯಿತು ಅನ್ನೋ ಕಾರಣಕ್ಕೆ ಅವ್ರನ್ನ ತೆಗೆದುಹಾಕೋದಲ್ಲ. 5-10% ಲಾಭಕ್ಕೋಸ್ಕರ ಅವ್ರ ಲೈಫ್ನ, ಕೆರಿಯರ್ನ, ಸಂಸಾರನ ಬೀದಿಗೆ ತರುವಂಥ ಕೆಲಸ ಮಾಡಬಾರ್ದು. ಸಾಧ್ಯ ಆದಷ್ಟು ನಾವು ನಮ್ಮ ಕಂಪ್ನಿ ಎಂಪ್ಲಾಯೀಸ್ನ ಉಳಿಸ್ಕೋಬೇಕು. ಯಾಕೆಂದರೆ ನಮ್ಮ ಕಂಪ್ನಿ ಬಗ್ಗೆ ಪ್ರತಿಯೊಂದು ಅವ್ರಿಗೆ ಗೊತ್ತಿರುತ್ತೆ. ಅವರೊಂಥರ ಅಸೆಟ್ ಇದ್ದ ಹಾಗೆ. ಅಸೆಟ್ನ ನಾವು ಯಾವಾಗ ಮಾಡ್ತೀವಿ? ನಮಗೆ ತುಂಬ ಅನಿವಾರ್ಯತೆ ಇದ್ದಾಗ. ಇಲ್ಲದೇ ಇದ್ದರೆ ಅದೇ ಅಸೆಟ್ನ ಉಳಿಸ್ತೀವಿ, ಬೆಳೆಸ್ತೀವಿ. ಇವರು ಕೂಡ ಹಾಗೆ. ಇನ್ನೊಂದೇನು ಗೊತ್ತಾ ಜೈ, ಅವ್ರಿಗೆಲ್ಲ ಬೇರೆ ಅವಕಾಶಗಳು ಸಿಗದೆ ಇಲ್ಲಿ ಉಳ್ಕೊಂಡವ್ರಲ್ಲ. ಹೊರಗಡೆ ಕೆಲಸ ಮಾಡೋ ಅವಕಾಶ ಸಿಕ್ಕರು ಅದನ್ನೆಲ್ಲ ಬಿಟ್ಟು ನಮ್ಮಲ್ಲೇ ಉಳ್ಕೊಂಡವ್ರು. ಆನಂದ್ ಕೂಡ ಅಷ್ಟೇ. ಅವನು ಮನ್ಸು ಮಾಡಿದರೆ ಫಾರಿನ್ಗೆ ಹೋಗ್ಬೋದಾಗಿತ್ತು, ಸಿಕ್ಕಾಪಟ್ಟೆ ಆಫರ್ಸ್ ಇತ್ತು.